ಮಳವಳ್ಳಿ ತಾಲೂಕಿನ ತಮ್ಮಡಹಳ್ಳಿ ಗ್ರಾಮಕ್ಕೆ ಕರ್ನಾಟಕ ಪ್ರಾದೇಶಿಕ ಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರು ರಾಜ್ಯ ಸರ್ಕಾರ ಈಗಷ್ಟೇ ಅಸಮತೋಲನ ನಿವಾರಣಾ ಸಮಿತಿ ತಂಡ ರಚಿಸಿದ್ದು ಎಲ್ಲೆಲ್ಲಿ ಅಸಮತೋಲನವಿದೆಯೋ ಎಂದು ಪತ್ತೆ ಹಚ್ಚಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತಿದ್ದೇವೆ. ನಿನ್ನೆಯಷ್ಟೇ ಮೈಸೂರು ಭಾಗದಲ್ಲಿ ಪ್ರವಾಸ ಕೈಗೊಂಡಿದ್ದು ಇಂದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ತಮ್ಮಡಹಳ್ಳಿ ಸೇರಿದಂತೆ 10 ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಯನ್ನ ತಿಳಿದುಕೊಂಡು ಸಮತೋಲನ ಕಾಪಾಡಿಕೊಳ್ಳುವ ಬಗ್ಗೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುತ್ತಿದ್ದೇವೆ ಎಂದರು. ಇನ್ನು ಇದೇ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಲಿಂಗಯ್ಯರವರು ನಮ್ಮ ಗ್ರಾಮಕ್ಕೆ ಪಟ್ಟಣ 1 ಕಿಲೋಮೀಟರ್ ದೂರದಲ್ಲಿದ್ದು ಈ ಗ್ರಾಮಕ್ಕೆ ಸರಿಯಾದ ಸೌಲಭ್ಯಗಳು ದೊರಕುತ್ತಿಲ್ಲ. ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ರು ಅರ್ಜಿಗಳಿಗೆ ಬೆಲೆನೇ ಸಿಗುತ್ತಿಲ್ಲ. ಇನ್ನು ಈ ಸಮಸ್ಯೆಯನ್ನ ಬಗೆಹರಿಸಿ ಎಂದು ಸಮಿತಿಯ ಅಧ್ಯಕ್ಷರಾದ ಪ್ರೊಫೆಸರ್ ಗೋವಿಂದರಾವ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷರಾದ ಪ್ರೊಫೆಸರ್ ಎಂ ಗೋವಿಂದರಾವ್ ಹಾಗೂ ಆರ್ಥಿಕ ಇಲಾಖೆ ಹಾಗೂ ಸದಸ್ಯರ ಕಾರ್ಯದರ್ಶಿ ಡಾಕ್ಟರ್ ವಿಶಾಲ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ನಮ್ಮ ಗ್ರಾಮ ಮಳವಳ್ಳಿ ಸಿಟಿಯಿಂದ ಬರೀ ಕೇವಲ ಒಂದೇ 1 ಕಿಲೋಮೀಟರ್ ನೋಡಿದೆ ನಾನು, ಅಲ್ಲಿಂದಲೇ ಬಂದಿರೋ ತುಂಬ ವ್ಯವಸ್ಥೆ ಇದೆ. ನಮಗೆ ಏನೇನು ಬೇಕು ವಾರ್ಡ್ ಸಭೆ ಗ್ರಾಮ ಸಭೆ ಎಲ್ಲ ಮಾಡಿ ಪಂಚಾಯತಿಲಿ ರೆಜುಲೇಷನ್ ಕೂಡ ಇದೆ. ಆ ರೆಜುಲೇಷನ್ನು ತುಕ್ಕಿಡಿತಾ ಇದೆ, ಪುಸ್ತಕದಿಂದ ಈಚೆ ಬರ್ತಾ ಇಲ್ಲ. ದಯಮಾಡಿ ಅದನ್ನು ತರಿಸ್ಕೊಂಡು ಏನೇನು ಕೆಲಸ ಕಾರ್ಯಗಳು ಬೇಕು ಅದ್ರ ಪ್ರಕಾರವಾಗಿ ಮಾಡಿಕೊಟ್ಟೆ ಗ್ರಾಮ ಅಭಿವೃದ್ಧಿ ತಾನೇ ತಾನಾಗ್ತದೆ. ಮಾತಾಡಿ ಸಲ್ವಾ ನನ್ನ ಮಾತು ಕೇಳಿ. ಹೇಳಿ ಶಿವಣ್ಣ, ಹೇಳಿಪ್ಪ, ಹೇಳಿ ಸಮಸ್ಯೆ ಏನಿದೆ ಹೇಳಿ. ಅವ್ರಿಗೆ ಬಂದಿರೋದಕ್ಕೆ ತಾನೆ ಅವ್ರಿಗೆ ಅವ್ರಿಗೆ ಆಗ್ತಾ ಇರ್ತೀವಿ ನಾವು. ಬರೆದು ಕೊಟ್ಟಿದ್ದಾರೆ. ಕರ್ನಾಟಕ ಗೌರ್ಮೆಂಟ್ ಒಂದು ಕಮಿಟಿ ಮಾಡಿದೆ ಈ ಅಸಮತೋಲನ ನಿವಾರಣೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತೇಳಿ ರೆಕಮೆಂಡ್ ಮಾಡಲಿಕ್ಕೆ. ಆ ಕಮಿಟಿ ನಿನ್ನೆ ಮೈಸೂರಿಗೆ ಬಂದಿದ್ವಿ ಡಿವಿಷನಿಗೆ. ಇವತ್ತು ಇಲ್ಲಿ ಬರಬೇಕು ಅಂತ ಅವ್ರದ್ದು ಹೇಳಿದರು. ಇಲ್ಲಿಗೆ ಬಂದು ಏನೆಲ್ಲ ಅಸಮತೋಲನ ಇದೆ, ಏನೆಲ್ಲ ಹಿಂದುಳಿದ ಪ್ರದೇಶ ಏನಾಗಿದೆ, ಏನೆಲ್ಲ ಪ್ರಾಬ್ಲಮ್ ಇದೆ, ಅದಕ್ಕೆ ಏನು ನಿವಾರಣೆ ಏನು ಮಾಡಬೇಕು ಅದರ ಬಗ್ಗೆ ಎಲ್ಲ ಕೂಲಂಕಷವಾಗಿ ಅರ್ಥಕೊಂಡು ಅದರ ಮೇಲೆ ನಾವು ಮತ್ತೆ ರೆಕಮೆಂಡೇಶನ್ ಮಾಡಬೇಕಾಗಿದೆ. ಅದಕ್ಕಾಗಿ ಬಂದಿದ್ದೇವೆ.